ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಮನೆಯಲ್ಲಿ ಸವಾಲಿಗೆ ಸವಾಲು, ತಲೆ ಬೋಳಿಸಿಕೊಂಡ ರಜತ್. ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದ ಬಳಿಕ ಟಾಸ್ಕ್ನಲ್ಲಿ ಭಾಗಿಯಾಗಿ ಸ್ಪರ್ಧಿಗಳು ಆಟವನ್ನು ಮುಂದುವರಿಸಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಸುದ್ದಿವಾಹಿನಿಗಳಾಗಿ ಬದಲಾಗಿದೆ. 2 ತಂಡಗಳಾಗಿ ಸ್ಪರ್ಧಿಗಳನ್ನು ವಿಂಗಡಿಸಲಾಗಿದೆ. ಒಂದೊಂದು ಸುದ್ದಿವಾಹಿನಿಗೆ ಹೆಸರನ್ನು ನೀಡಲಾಗಿದೆ. ಸುರೇಶ್, ತ್ರಿವಿಕ್ರಮ್, ಭವ್ಯ, ಐಶ್ವರ್ಯ, ಗೌತಮಿ ಹಾಗೂ ಮಂಜುರವರು ಒಂದು ತಂಡದಲ್ಲಿದ್ದರೆ, ಇನ್ನೊಂದು ತಂಡದಲ್ಲಿ ಧನರಾಜ್, ಹನುಮಂತ, ಶಿಶಿರ್, ರಜತ್, ಮೋಕ್ಷಿತಾ ಹಾಗೂ ಚೈತ್ರ ಅವರು ಇದ್ದಾರೆ. ನಿನ್ನೆ ಸುದ್ದಿ ಓದುವುದು ಹಾಗೂ ಅಡುಗೆ ಮಾಡುವ ವಿಭಿನ್ನ ಟಾಸ್ಕ್ ನೀಡಲಾಗಿತ್ತು. ಯಾವ ತಂಡ ಚೆನ್ನಾಗಿ ಆಡಿದೆ ಎನ್ನುವ ನಿರ್ಧಾರವನ್ನು ಜನರು ವೋಟ್ ಮಾಡುವ ಮೂಲಕ ನಿರ್ಧರಿಸಲಾಗಿದೆ. ಇಂದು ಎಸ್ ಆರ್ ನೋ ಟಾಸ್ಕ್ ಅನ್ನು ನೀಡಲಾಗಿದೆ. ಆಟದಲ್ಲಿ ಎದುರಾಳಿ ತಂಡದವರು ಹಾಕಿದ ಸವಾಲನ್ನು ಸ್ಪರ್ಧಿಗಳು ಶಿಶಿರ್ ಅವರು ಐಶ್ವರ್ಯ ಅವರಿಗೆ 3 ಹಾಗಲಕಾಯಿ ತಿನ್ನುವಂತೆ ಹೇಳಿದ್ದಾರೆ. ಐಶ್ವರ್ಯ ಅವರು ಸವಾಲು ಸ್ವೀಕರಿಸಿ ಕಷ್ಟಪಟ್ಟು ಹಾಗಲಕಾಯಿಯನ್ನು ತಿಂದಿದ್ದಾರೆ. ಇವರು ಟಾಸ್ಕ್ ಸಂಪೂರ್ಣ ಮಾಡಿಲ್ಲ. ಇನ್ನು ಗೌತಮಿ ಅವರಿಗೆ ಮೆಣಸಿನಕಾಯಿ ತಿನ್ನುವ ಸವಾಲು ಮತ್ತು 1 ಹಾಗಲಕಾಯಿ ಅನ್ನು ತಿನ್ನುವ ಸವಾಲನ್ನು ನೀಡಲಾಗಿದೆ. ಗೌತಮಿ ಅದಕ್ಕೆ ಒಪ್ಪಿ ಸವಾಲನ್ನು ಗೆದ್ದಿದ್ದಾರೆ. ಆದರೆ ಆ ಬಳಿಕ ಖಾರ ನೆತ್ತಿಗೇರಿ ಕೆಮ್ಮುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಶಿಶಿರ್ ಅವರು ರಜತ್ ಅವರನ್ನು ಬೆನ್ನು ಮೇಲೆ ನಿಲ್ಲಿಸಿ ಪ್ರ್ಯಾಂಕ್ ಮಾಡಬೇಕೆಂದು ಸವಾಲು ಹಾಕಿದ್ದಾರೆ. ಇದಕ್ಕೆ ಚೈತ್ರ ಅವರು ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಇದೆ ಎಂದು ಸುರೇಶ್ ಅವರಲ್ಲಿ ಹೇಳಲು ಹೋಗಿದ್ದಾರೆ. ಈ ಮಧ್ಯೆ ತ್ರಿವಿಕ್ರಮ್ ಅವರು ನಾನು ಮಾಡಿ ತೋರಿಸುತ್ತೇನೆ ಎಂದಾಗ ಚೈತ್ರ ಮುಚ್ಚಿಕೊಂಡು ಕೂತ್ಕೊಳ್ಬೇಕು ಎಂದಿದ್ದಾರೆ. ಚೈತ್ರ ಅವರ ಮಾತನ್ನು ಕೇಳಿ ತ್ರಿವಿಕ್ರಮ್ ಗರಂ ಆಗಿದ್ದಾರೆ. ಯಾರಿಗೆ ಹೇಳ್ತಾ ಇರೋದು ಹೋಗೋ ಬಾ ಅಂತ, ಹಾಗೆ ಕರೆಯಬೇಡ, ನೀನು ಕಲಿತ ಕಲ್ಚರ್ ಅದು, ನನಗೆ ಆ ಕಲ್ಚರ್ ಇಲ್ಲ ಎಂದಿದ್ದಾರೆ. ನಾನು ಕರೆಯುತ್ತೇನೆ ಎಂದು ಮಾತಿಗೆ ಮಾತು ಬೆಳೆಸಿದ್ದಾರೆ. ರಜತ್ ಅವರಿಗೆ ತಲೆಬೋಳಿಸಿಕೊಳ್ಳುವ ಸವಾಲನ್ನು ಕೊಟ್ಟಿದ್ದಾರೆ. ಈ ಸವಾಲಿಗೆ ರಜತ್ ಅವರು ಇದನ್ನು ಸ್ವೀಕರಿಸಿ ತಲೆಬೋಳಿಸಲು ಮುಂದಾಗಿರುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.